ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 14ನೇ ಅಧ್ಯಾಯ 17ನೇ ವಚನದಿಂದ 24ನೇ ವಚನದವರೆಗೆ. ಪ್ರಿಯರೇ, ಯುದ್ಧ ಮುಗಿದಿದೆ, ಧೂಳು ನೆಲಕಿಳಿದಿದೆ, ಸೈನ್ಯಗಳು ಹಿಂತಿರುಗಿದವೆ, ಬಂದಿಗಳು ಬಿಡುಗಡೆಗೊಂಡಿದ್ದಾರೆ. ಅಬ್ರಹಾಂ ತನ್ನ ಜನರೊಂದಿಗೆ ಮನೆಗೆ ಮರಳುತ್ತಿದ್ದಾನೆ. ಅವನ ಕೈಯಲ್ಲಿ ಜಯ ಇದೆ, ಅವನ ಜೊತೆ ಬಂದಿಗಳು ಇದ್ದಾರೆ ಮತ್ತು ಯುದ್ಧದಲ್ಲಿ ಮರಳಿ ಪಡೆದ ಸಂಪತ್ತು ಇದೆ. ಅವನು ಮರಳುತ್ತಿರುವಾಗ 2 ವ್ಯಕ್ತಿಗಳು ಅವನನ್ನು ಭೇಟಿಯಾಗಲು ಬರುತ್ತಾರೆ. ಒಬ್ಬನು ಸೊಡೋಮ್ ಪಟ್ಟಣದ ರಾಜ, ಇನ್ನೊಬ್ಬನು ಬಹಳ ವಿಚಿತ್ರ ಮತ್ತು ವಿಶಿಷ್ಟವಾದಂಥ ಒಬ್ಬ ವ್ಯಕ್ತಿ, ಮೆಲ್ಕಿಸೆದೆಕ್ ಎಂಬುದಾಗಿ ಅವನ ಹೆಸರು. ಆ ಮೆಲ್ಕಿಸೆದೆಕ್ ಎನ್ನುವಂಥ ವ್ಯಕ್ತಿ ಸಲೇಮಿನ ರಾಜ ಆಗಿರ್ತಾನೆ. ಮತ್ತು ಸತ್ಯವೇದ ಇನ್ನೊಂದು ವಿಷಯ ಹೇಳುತ್ತದೆ, ಅವನು ಅತ್ಯುನ್ನತ ದೇವರ ಯಾಜಕ ಎಂಬುದಾಗಿ. ಪ್ರಿಯರೇ, ಸತ್ಯವೇದ ಇದು ಅಪರೂಪದ ದೃಶ್ಯವನ್ನ ತೋರಿಸುತ್ತಾ ಇದೆ. ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಒಟ್ಟಿಗೆ ರಾಜನೂ ಆಗಿದ್ದಾನೆ ಮತ್ತು ಯಾಜಕನೂ ಆಗಿದ್ದಾನೆ. ಮೆಲ್ಕಿಸೆದೆಕ್ ಅಬ್ರಹಾಂ ಕಡೆಗೆ ಬರುತ್ತಾನೆ. ಅವನ ಕೈಯಲ್ಲಿ ಯುದ್ಧದ ಆಯುಧಗಳಿಲ್ಲ. ಅವನು ತರುತ್ತಾನೆ ರೊಟ್ಟಿ ಮತ್ತು ದ್ರಾಕ್ಷಾರಸ. ಯುದ್ಧದ ನಂತರ ಅವನು ಅಬ್ರಹಾಂಗೆ ಆತಿಥ್ಯವನ್ನ ನೀಡುತ್ತಾನೆ. ಆದರೆ ಇದು ಕೇವಲ ಊಟವಲ್ಲ ಪ್ರಿಯರೇ, ಇದು ಆಶೀರ್ವಾದದ ಕ್ಷಣ. ಮೆಲ್ಕಿಸೆದೆಕ್ ಅಬ್ರಹಾಮನ ಮೇಲೆ ಆಶೀರ್ವಾದವನ್ನ ಘೋಷಿಸಿ ಹೇಳುತ್ತಾನೆ, ಅತ್ಯುನ್ನತನಾದ ದೇವರಿಂದ ಅಬ್ರಹಾಂ ಆಶೀರ್ವದಿಸಲ್ಪಟ್ಟವನಾಗಿರಲಿ ಎಂಬುದಾಗಿ. ನಂತರ ಅವನು ಇನ್ನೊಂದು ಮಾತು ಹೇಳುತ್ತಾನೆ, ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ ಅತ್ಯುನ್ನತ ದೇವರಿಗೆ ಸ್ತುತಿ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಒಂದು ಮುಖ್ಯವಾದಂಥ ಒಂದು ಸತ್ಯ ಇದೆ. ಜಯದ ಕೀರ್ತಿ ಅಬ್ರಹಾಂಗೆ ಕೊಡಲಾಗಲಿಲ್ಲ, ಅದು ದೇವರಿಗೆ ಕೊಡಲಾಯಿತು. ಅಬ್ರಹಾಂ ಇದನ್ನು ಕೇಳಿಸಿಕೊಳ್ಳುವುದು ಮಾತ್ರವಲ್ಲದೆ ಒಂದು ವಿಶೇಷವಾದಂಥ ಒಂದು ಪ್ರತಿಕ್ರಿಯೆಯನ್ನು ಸಹ ತೋರಿಸುತ್ತಾನೆ. ಪ್ರಿಯರೇ, ಅವನು ತನ್ನ ಸಂಪತ್ತಿನ ದಶಮಾಂಶವನ್ನ ಮೆಲ್ಕಿಸೆದೆಕಿಗೆ ಕೊಡುತ್ತಾನೆ. ಇದು ಸತ್ಯವೇದದಲ್ಲಿ ದಶಮಾಂಶದ ಮೊದಲನೇ ಉಲ್ಲೇಖವಾಗಿದೆ. ಅಬ್ರಹಾಂ ಹೇಳುವಂಥ ಮಾತು, ಈ ಜಯ ನನ್ನದು ಅಲ್ಲ, ಇದು ದೇವರ ಆಶೀರ್ವಾದ. ಆದರೆ ಕತೆ ಇಲ್ಲಿ ಮುಗಿಯುವುದಿಲ್ಲ ಪ್ರಿಯರೇ. ಇನ್ನೊಬ್ಬ ರಾಜ ಅಬ್ರಾಮ್ ಮುಂದೆ ನಿಂತಿದ್ದಾನೆ. ಅವನು ಸೊಡೋಮ್ ಪಟ್ಟಣದ ರಾಜ. ಅವನು ಅಬ್ರಾಮ್ಗೆ ಹೇಳುತ್ತಾನೆ, ಬಿಡುಗಡೆ ಮಾಡಿರುವಂತ ಜನರನ್ನ ನನಗೆ ಕೊಡು, ಸಂಪತ್ತು ನೀನೇ ಇಟ್ಕೋ, ನಿನಗೆ ಇರಲಿ ಎಂಬುದಾಗಿ. ಇದು ಒಂದು ದೊಡ್ಡ ಅವಕಾಶ. ಅಬ್ರಾಮ್ ಈಗಾಗಲೇ ಯುದ್ಧದಲ್ಲಿ ಜಯಿಸಿದ್ದಾನೆ. ಈ ಸಂಪತ್ತನ್ನ ತೆಗೆದುಕೊಂಡರೆ ಅವನು ಇನ್ನೂ ಶ್ರೀಮಂತನಾಗಬಹುದು. ಆದರೆ ಅಬ್ರಾಮ್ ಒಂದು ಆಶ್ಚರ್ಯಕರವಾದಂಥ ಉತ್ತರ ಕೊಡುತ್ತಾನೆ. ಅವನು ಹೇಳುತ್ತಾನೆ, ನಾನು ಏನನ್ನು ತೆಗೆದುಕೊಳ್ಳುವುದಿಲ್ಲ. ಆತ್ಮೀಯರೇ, ಅಬ್ರಾಮ್ಗೆ ಸಂಪತ್ತಿಗಿಂತ ದೊಡ್ಡದು ಒಂದು ವಿಷಯ ಇತ್ತು, ದೇವರ ಗೌರವ. ಅವನು ಬಯಸಿದ್ದು ಒಂದು ಮಾತ್ರ, ಜನರು ಹೇಳಬೇಕು, ದೇವರು ಅಬ್ರಹಾಮನನ್ನು ಆಶೀರ್ವದಿಸಿದ ಕಾರಣ ಅಬ್ರಹಾಮನು ಶ್ರೀಮಂತನಾದನು ಎಂಬುದಾಗಿ ಜನರು ಮಾತನಾಡಬೇಕು ಎಂಬುದಾಗಿ. ಇದು ಅಬ್ರಾಮ್ನ ಹೃದಯ. ಸ್ನೇಹಿತರೆ, ಇಂದಿನ ಜೀವನದಲ್ಲಿಯೂ ನಾವು ಇದೇ ರೀತಿಯ ಆಯ್ಕೆಗಳನ್ನು ಎದುರಿಸುತ್ತೇವೆ. ಯಶಸ್ಸು ಬಂದಾಗ ಜನರು ಕೇಳುತ್ತಾರೆ, ಈ ಕೀರ್ತಿ ಯಾರಿಗೆ ಸೇರಿದ್ದು ಎಂಬುದಾಗಿ. ನಾವು ಹೇಳುತ್ತೇವಾ, ಇದು ನನ್ನ ಶ್ರಮದಿಂದ ಪಡೆದಿರುವಂಥದ್ದು ಎಂಬುದಾಗಿ, ಅಥವಾ ದೇವರ ಕೃಪೆಯಿಂದ ಬಂದದ್ದು ಎಂಬುದಾಗಿ ಹೇಳುತ್ತೇವಾ? ಅಬ್ರಹಾಂ ತನ್ನ ಜೀವನದಿಂದ ಒಂದು ಪಾಠವನ್ನು ಕಲಿಸುತ್ತಾನೆ. ಸಂಪತ್ತನ್ನು ಪಡೆಯುವುದು ದೊಡ್ಡ ವಿಷಯವಲ್ಲ, ಆದರೆ ದೇವರ ಗೌರವವನ್ನು ಕಾಪಾಡುವುದು ದೊಡ್ಡದು. ಇಂದಿನ ವಾಗ್ದಾನ, ನಿಜವಾದ ಆಶೀರ್ವಾದ ದೇವರಿಂದ ಬರುತ್ತದೆ. ಸಂಪತ್ತು, ಸ್ಥಾನಮಾನ, ಯಶಸ್ಸು ಇವು ತಾತ್ಕಾಲಿಕವಾಗಿರಬಹುದು, ಆದರೆ ದೇವರ ಆಶೀರ್ವಾದ ಶಾಶ್ವತವಾದದ್ದು ಪ್ರಿಯರೇ. ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ, ನಮ್ಮ ಯಶಸ್ಸಿನ ಕೀರ್ತಿಯನ್ನ ನಾವು ದೇವರಿಗೆ ಕೊಡೋಣ. ಲಾಭಕ್ಕಾಗಿ ನೈತಿಕತೆಯನ್ನು ನಾವು ಬಿಟ್ಟು ಬಿಡಬಾರದು. ಸಂಪತ್ತಿಗಿಂತ ದೇವರ ಗೌರವವನ್ನು ಆರಿಸಬೇಕು ಪ್ರಿಯರೇ. ಹಾಗಾದರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಯುದ್ಧದ ನಂತರ ಅಬ್ರಾಮ್ 2 ವಿಷಯಗಳನ್ನು ಎದುರಿಸಿದನು. ಒಂದು ಸಂಪತ್ತು, ಇನ್ನೊಂದು ದೇವರ ಆಶೀರ್ವಾದ. ಅವನು ಆರಿಸಿಕೊಂಡದ್ದು ದೇವರ ಆಶೀರ್ವಾದ ಪ್ರಿಯರೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ದೇವರ ಗೌರವವನ್ನು ಆರಿಸುವ ಹೃದಯ ನಮ್ಮದಾಗಿರಲಿ. ಆಮೇನ್. ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು
ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು